ಇದೆ ಅಂತ ಗೊತ್ತಾದಾಗ ಆಡಳಿತಕ್ಕೆ ಗಮನಕ್ಕೆ ತರಬೇಕು ಅಂತ ನಮಗೆ ಅನಿಸಿದೆ. ಹಾಗಾಗಿ ಅವರಿಗೂ ಸಹ ನೋಟಿಸನ್ನು ನೀಡಿ ನಾನು ವಿವರಣೆಯನ್ನು ಪಡ್ಕೊಂಡು ಆನಂತರ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಸರ್ಕಾರಕ್ಕೆ ಸರ್ಕಾರ ಏನು ನಮಗೆ 15 ದಿವಸಗಳ ಕಾಲಾವಕಾಶ ಕೊಟ್ಟೆ ಅಷ್ಟರಲ್ಲಿ ರಿಪೋರ್ಟನ್ನು ಸಬ್ಮಿಟ್ ಮಾಡಿ. ನಾನು ಈಗ ತೀರ್ಮಾನ ತೆಗೆದುಕೊಳ್ಳೋಕ್ಕಾಗೋದಿಲ್ಲ. ತನಿಖೆ ಮಾಡಬೇಕಿದೆ. ತನಿಖೆ ಈಗ ಪ್ರಾರಂಭ ಮಾಡಿದ್ದೇನೆ. ಅದರಲ್ಲಿ ಯಾರು ತಪ್ಪು ಯಾರು ಸರಿ ಏನಾಗಬೇಕಿತ್ತು ಏನಾಗಿದೆ ಇವೆಲ್ಲವನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿದ ಮೇಲೇ ಸರ್ಕಾರಕ್ಕೆ ನಾನು ವರದಿಯನ್ನು ಸಲ್ಲಿಸಬೇಕಾಗುತ್ತೆ. ಸದ್ಯಕ್ಕೆ ಇವರು ತಪ್ಪಿತಸ್ಥರು ಇವ್ರು ತಪ್ಪು ಮಾಡಿದ್ದಾರೆ ಇವರಿಂದ ಆಗಿದೆ ಅಂತ ನಾನು ಯಾವುದೇ ಕಾರಣಕ್ಕೂ ಹೇಳಬಾರ್ದು, ಹೇಳಲಿಕ್ಕಾಗೋದಿಲ್ಲ. ನನಗೆ ಕೊಟ್ಟಿರುವಂಥ ಸಮಯದಲ್ಲಿ ಕಂಪ್ಲೀಟ್ ಮಾಡಬೇಕು ಅಂತ ಟಾಸ್ಕನ್ನು ನಾನು ಇವತ್ತು ಬೆಳಗ್ಗೆಯಿಂದನೇ ಪ್ರಾರಂಭ ಮಾಡಿದ್ದೇನೆ. ಏನೆಲ್ಲ ನೋಟಿಸ್ ಕೊಡಬೇಕಿತ್ತು, ಪಬ್ಲಿಕ್ ನೋಟಿಸ್ ಏನು ಕೊಡಬೇಕಿದೆ ಅವೆಲ್ಲವನ್ನು ಮಾಡಿದ್ದೇನೆ. ಸ್ಥಳ ತನಿಖೆ ಇತ್ತು, ಸ್ಥಳ ತನಿಖೆ ಮಾಡಿದ್ದೇನೆ. ಆದರೆ ವಿಚಾರಣೆ ಮಾಡಬೇಕಂದ್ರೆ 7 ಡೇಸ್ ನೋಟಿಸ್ ಕೊಡಬೇಕಾಗಿದೆ. ಹಾಗಾಗಿ ನಾನು 7 ಡೇಸ್ ಇಟ್ಟು 13ನೇ ತಾರೀಕಿಂದ ವಿಚಾರಣೆ ಪ್ರಾರಂಭ ಮಾಡ್ತಾ ಇದ್ದೀನಿ. ಹಾಗಾಗಿ ಯಾರೆಲ್ಲ ಅವರ ಹೇಳಿಕೆಗಳನ್ನು ಸಬ್ಮಿಟ್ ಮಾಡಲಿಕ್ಕೆ ಆಸಕ್ತರಿದ್ದಾರೆ ಅವರೆಲ್ಲರೂ ಬಂದು ಘಟನೆಯನ್ನು ನೋಡಿದಂಥವ್ರು, ಘಟನೆಯಲ್ಲಿ ಬಾಧಿತರಾದಂಥವರು ಯಾರೆಲ್ಲ ನಾನು ಹೇಳಿಕೆ ಕೊಡಬೇಕು ಅಂತ ಇಚ್ಛಿಸ್ತಾರೋ ಅವರೆಲ್ಲರಿಗೂ ಅವಕಾಶವನ್ನು ಮಾಡಿ. RCB ಮ್ಯಾನೇಜ್ಮೆಂಟ್ಗೂ ಸಹ ನೋಟಿಸ್ ಕೊಡ್ತಾ ಇದ್ದೀವಿ. ನೋಟಿಸ್ ಎಲ್ಲರಿಗೂ ರೆಡಿ ಆಗ್ತಾ ಇದೆ, ಅವರಿಗೂ ನೋಟಿಸ್ ಕೊಡ್ತೀವಿ. ಇವತ್ತೇ ನೋಟಿಸ್ ಅಲ್ಲ, ಅದನ್ನೇ ತನಿಖೆ ಮಾಡ್ತಾ ಇರುವಂಥದ್ದು. ತನಿಖೆ ಮಾಡೋದು ಸರ್ಕಾರ ನಮಗೆ ತನಿಖೆ ವಹಿಸಿರೋದೇನೆ ಏನೆಲ್ಲ ಘಟನಾವಳಿಗಳು ಆಯಿತು, ಸೀರೀಸ್ ಆಫ್ ಘಟನಾವಳಿಗಳು ಏನೇನು ಆಗಿದೆ, ಅದರಿಂದ ಯಾವ ರೀತಿ ಸಾರ್ವಜನಿಕರಿಗೆ ತೊಂದರೆ ಆಯಿತು ಇದೆಲ್ಲವನ್ನ ನಾನು ತನಿಖೆ ಮಾಡಬೇಕಾಗುತ್ತೆ. ತನಿಖೆ ನಂತರ ಮಾತ್ರ ನಾನು ನಿಮಗೆ ಹೇಳಲಿಕ್ಕೆ ಸಾಧ್ಯ. ಇಲ್ಲಿ ಒಂದು ಆಡಳಿತಾತ್ಮಕ ವಿಚಾರ ಅಂದರೆ ಟೆಕ್ನಿಕಲ್ ಪಾಯಿಂಟ್, ಇದುವರೆಗೆ ನಿನ್ನೆ ಏನು ಸಾವು ನೋವುಗಳಾದರೂ ಒಂದೇ ಒಂದು FIR ಆಗಿಲ್ಲ, ಕೇವಲ ಎಲ್ಲದನ್ನು UDR ಮಾಡಿದ್ದಾರೆ. ಇದು ನಿಮಗೆ ಸರ್ಕಾರ ಎನ್ಕ್ವೈರಿ ಮಾಡ್ಲಿಕ್ಕೆ ಆದೇಶ ಕೊಟ್ಟಿದೆ. ಇನ್ವೆಸ್ಟಿಗೇಷನ್ ಯಾಕೆ ಆಗ್ತಿಲ್ಲ ಪೊಲೀಸ್ ಇಲಾಖೆ? ಅದೇನಾದ್ರು ನಿಮ್ಮ ಎನ್ಕ್ವೈರಿಯಲ್ಲಿ ಇವ್ರ ಇಲಾಖೆ ಇದು ನನ್ನ ತನಿಖೆ ವ್ಯಾಪ್ತಿಗೆ ಇದು ಬರೋದಿಲ್ಲ. ಆದರೆ ದಾಖಲೆಗಳನ್ನು ನಾನು ಪೊಲೀಸ್ ಕಮಿಷನರ್ ಅವ್ರ ಕಡೆಯಿಂದ ಎಲ್ಲ ದಾಖಲೆಗಳನ್ನು ಪಡ್ಕೊಂಡು ಮಾಡಿ ಅದು ಬಂದ ನಂತರ ನಾನು ಅದನ್ನು ಅನಾಲಿಸಿಸ್ ಮಾಡಿ ಆಮೇಲೆ ರಿಪೋರ್ಟ್ ರೆಡಿ ಮಾಡಬೇಕಾಗುತ್ತೆ. ಇನ್ನೂ ಹೆಚ್ಚಿನ ವಿಷಯನ ನಾನು ಹೇಳಲಿಕ್ಕಾಗೋದಿಲ್ಲ, ಯಾಕಂದರೆ ತನಿಖೆ ಇಲ್ಲ. KSCA ನಾನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ, KSCA ಜವಾಬ್ದಾರಿಯುತ ಸಂಸ್ಥೆ. ಇದು ಒಂದೇ ದಿವಸ ಮಾಡೋದಲ್ಲ, ಭಾಳ ವರ್ಷಗಳಿಂದ ಕೆಲಸವನ್ನು ಮಾಡಿದೆ. ಹಾಗಾಗಿ CCTV ಕ್ಯಾಮ್ರಾಗಳನ್ನು ಅವರು ಅದನ್ನು ರಕ್ಷಣೆ ಮಾಡಬೇಕಾಗತ್ತೆ, ತನಿಖೆಗೆ ಅದನ್ನು ಕೊಡಬೇಕಾಗತ್ತೆ, ಸಹಕರಿಸಬೇಕಾಗತ್ತೆ. ಅವರಿಗೂ ಸಹ ನಾನು ನೋಟಿಸ್ ಕೊಟ್ಟು ಅವರೆಲ್ಲ ಏನು ದಾಖಲೆಗಳನ್ನು ಕೊಡಬೇಕು ಮತ್ತು ಹೇಳಿಕೆಗಳನ್ನು ಕೊಡಬೇಕು ಅನ್ನೋದನ್ನು ಅವ್ರ ಕಡೆಯಿಂದ ತೆಗೆದುಕೊಳ್ತಾರೆ. ನನ್ನ ತನಿಖೆಯ ವ್ಯಾಪ್ತಿಯನ್ನು ಸರ್ಕಾರ ಸ್ಪಷ್ಟವಾಗಿ ಹೇಳಿದೆ, ಏನೆಲ್ಲ ಮಾಡಬೇಕಿದೆ ಅಂತ. ಆ ಕಾಪಿ ನಿಮಗೆ ಕೊಡ್ತೀನಿ. ಅದರಲ್ಲಿ ಭಾಳ ಸ್ಪಷ್ಟವಾಗಿದೆ. ಆ ಆದೇಶಕ್ಕೆ ಅನುಗುಣವಾಗಿ ನಾನು ತನಿಖೆಯನ್ನು ಮಾಡ್ತೀನಿ. ಥ್ಯಾಂಕ್ ಯು.